ಹಾಯ್, ನಮಸ್ತೆ ವೀಕ್ಷಕರೇ. ಇವತ್ತು ನಾನು ಕಮಲಶಿಲೆಯ ಗುಹಾಂತರ ಸುಪಾರ್ಶ ಗುಹಾಲಯದಲ್ಲಿ ಇದ್ದೀನಿ. ಇಲ್ಲಿ ನಾನು ಆ್ಯಕ್ಚುಲಿ ನಾಗದ್ದೆಗೆ ಒಂದು ನಮ್ಮ ತೋಟವನ್ನು ನೋಡಲಿಕ್ಕೆ ಬಂದಿದ್ದೆ. ನಮ್ಮ ಕೃಷಿಕರೊಬ್ಬರ ತೋಟವನ್ನು ನೋಡಲಿಕ್ಕೆ ಬಂದಿದ್ದೆ, ಅವರು ಒಂದು ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ. ಅದೇ ರೀತಿ ಇಲ್ಲಿ ಕಮಲಶಿಲೆಯ ಹತ್ತಿರ ಒಂದು ಗುಹಾಂತರ ಇದೆ, ಅದನ್ನು ನೋಡೋಣ ಅಂತ ಹೇಳಿ ಇವತ್ತು ಬಂದಿರುವಂಥದ್ದು. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರ ಆಗುತ್ತೆ ಅಂತ ಹೇಳ್ತಾರೆ, ಅಂದರೆ ನಡಿಲಿಕ್ಕಿದೆ ಇಲ್ಲಿಂದ. ಅದ್ರ ಮುಂದೆ ಕಮಲಶಿಲೆಯಿಂದ ಸ್ವಲ್ಪ ಮುಂದೆ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಅಪ್ಪಿದೆ, ಆ ಲೆಫ್ಟ್ ಸೈಡಲ್ಲೇ ಇದು ಇರುವಂಥದ್ದು. ಇಲ್ಲಿ ನೋಡ್ಬೋದು ಈ ರೀತಿ. ಇಲ್ಲಿ ಆ್ಯಕ್ಚುಲಿ ಚಪ್ಪಲ್ಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಮುಂದೆ ಒಂದು ಇಂಟರ್ಲಾಕ್ ಎಲ್ಲ ಹಾಕಿ ಒಂದು ರಸ್ತೆಯನ್ನು ಮಾಡಿದ್ದಾರೆ, ದಾರಿ ಮಾಡಿದ್ದಾರೆ ಇಲ್ಲಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಇದು ಗುಹಾಂತರ ಅಂತ ಹೇಳಿ. ಮುಂದೆ ನೋಡ್ತಾ ಹೋಗೋಣ. ಇದು ತುಂಬ ನಿರ್ಜನ ಪ್ರದೇಶ ಇದು. ಈ ಕಡೆ ವಾತಾವರಣ ತುಂಬ ತಂಪಾಗಿರುವಂಥ ವಾತಾವರಣ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ಬರಲಿಕ್ಕೆ. ಕಮಲಶಿಲೆ ದೇವಸ್ಥಾನದಿಂದ ಮುಂದೆ ಬರ್ತಾ ಒಂದು ಅಪ್ಪು ಸಿಗುತ್ತೆ, ತುಂಬ ಡಿಫಿಕಲ್ಟಿ ಅಪ್ ಅದು. ಆ್ಯಕ್ಚುಲಿ ಟರ್ನು ಕೂಡ ತುಂಬ ಡಿಫಿಕಲ್ಟಿ ಆಗಿರುತ್ತೆ. ಯಾರು ಕೂಡ ಫಾಸ್ಟಾಗಿ ಬರಬೇಡಿ, ಸ್ಲೋ ಆಗಿ ಗಾಡಿಯನ್ನು ಓಡಿಸ್ತಾ ಬರ್ಬೋದು. ಇಲ್ಲಿ ನೋಡ್ಬೋದು, ಇದು ಈ ರೀತಿ ಒಂದು ಗುಹಾಂತರಕ್ಕೆ ಎಂಟ್ರಿಗೆ ಈ ರೀತಿ ಇಂಟರ್ಲಾಕ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ನಿಮಗೆ ಈ ಪ್ರದೇಶವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇದು ಕಂಪ್ಲೀಟಾಗಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಒಂದು ಜಾಗ ಇದು. ನಾನು ನಿಮಗೆ ತೋರಿಸ್ತೀನಿ ಗುಹೆ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಈ ಕಡೆ ಎಲ್ಲ ಫುಲ್ ಕಂಪೌಂಡೆಲ್ಲ ಹಾಕಿದ್ದಾರೆ. ಇದು ಮೊದಲು ಇರಲಿಲ್ಲ, ಇವಾಗೊಂದು ಕಂಪೌಂಡೆಲ್ಲ ಹಾಕಿ ಇದು ಮಾಡಿರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ಗುಹೆಗೆ ಎಂಟ್ರಿ ಇದು ಆದಿಸ್ಥಳ. ಆ್ಯಕ್ಚುಲಿ ಗುಹಾಲಯ ಕಮಲಶಿಲೆ ಕಾಲಭೈರವ ಸಿದ್ದೇಶ್ವರ ಸನ್ನಿಧಿ. ನೋಡ್ಬೋದು ಎಲ್ಲ ಜನಗಳು. ಇದು ಎಂಟ್ರಿ, ಇಲ್ಲಿಂದ ಒಂದು ಎಂಟ್ರಿ ಆಗುವಂಥದ್ದು. ಕಾಣ್ಬೋದು ಗುಹೆ ಯಾವ ರೀತಿ ಇದೆ ಅಂತ. ಕಂಪ್ಲೀಟಾಗಿ ನೆಲಕ್ಕೆ ಸಮಾನವಾಗಿರುವಂಥದ್ದು. ಇಲ್ಲಿ ಕಾಲಭೈರವೇಶ್ವರನ ಒಂದು ದೇವಸ್ಥಾನ ಇರುವಂಥದ್ದು. ನೋಡಿ, ಗುಹೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಇವರು ಅವರೇ ಕರ್ಕೊಂಡು ಬರ್ತಾರೆ. ಇಲ್ಲಿ ನೋಡ್ಬೋದು, ಎಂಟ್ರಿಯಲ್ಲಿ ಒಂದು ದೇವರಿಗೆ ಕೈ ಮುಗಿಯೋ ಥರ ಒಂದು ಇದಿದೆ. ಅಲ್ಲಿ ಕಾಣಿಕೆ ಡಬ್ಬಿ ಕೂಡ ಇದೆ. ಮುಂದೆ ಕೆಳಗಡೆ ಒಂದು ಗುಹೆ ಇರುವಂಥದ್ದು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ನಮಗೆ ಇವಾಗ ಕಾಯ್ಲಿಕ್ಕೆ ಹೇಳಿದ್ದಾರೆ, ಕಾದ್ಬಿಟ್ಟು ನಂತರ ಹೋಗಬೇಕು. ಸೊ ನೋಡೋಣ ಮುಂದೆ ಯಾವ ರೀತಿ ಇದೆ ಅಂತ ಹೇಳಿ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ವಿಡಿಯೋ ತೆಗಿಯೋಕೆ ಬಿಡ್ತಾರಾ ಇಲ್ಲೋ ಗೊತ್ತಿಲ್ಲ. ವೀಕ್ಷಕರೇ, ಇಲ್ಲಿ ಅರ್ಚಕರಿದ್ದಾರೆ. ತಮ್ಮ ಹೆಸರು ಸರ್? ರಾಘವೇಂದ್ರ ಜೋಗಿ ಅಂತ ಇದ್ದಾರೆ. ಪರಂಪರೆ ತಲತಲಾಂತರದಿಂದ ಈ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇದ್ರ ಮಹತ್ವ ಮಹಿಮೆ ಕೇಳ್ಕೊಂಡು ತಾಯಿ ದರ್ಶನ ಮಾಡ್ಕೊಂಡು ಬರೋಣ. 150 ಅಡಿ ಆಳಕ್ಕೆ ಹೋಗ್ತಾ ಇದ್ದೀವಿ. ಇದು ಕಮಲಶಿಲೆ ಆದಿ. ಇದು ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ಕೆತ್ತನೆ ಮಾಡಿದ್ದಲ್ಲ, ಉದ್ಭವ ಆಗಿರೋದು. ಪುಟ್ಟ ನಂದಿ ಬೆಳೀತಾ ಇದೆ ಅನ್ನೋದನ್ನ ಈ ಸೇವೆ ಮಾಡ್ತೀವಿ. ಇದು ದೈವ ನಿರ್ಮಿತ, ಮ್ಯಾನ್ ಮೇಡ್ ಅಲ್ಲ, ತಲತಲಾಂತರದಿಂದ ಮಾಡ್ಕೊಂಡು ಬಂದಿರೋದು. ಕಮಲಶಿಲೆ ಶಕ್ತಿಪೀಠ ಇದು. ಎಣಿಸ್ಕೊಂಡಿದ್ದು ಎಲ್ಲ ಭಕ್ತರಿಗೆ ದೇವರು ಕರುಣೆ ಮಾಡಿದ್ದಾನೆ. ನಿಮಗೂ ನಿಮ್ಮ ಯೂಸ್ ಎಲ್ಲ ಒಳ್ಳೇದಾಗಲಿ, ಯೂಟ್ಯೂಬ್ ಒಳ್ಳೆ ಯೂಸ್ ಆಗಲಿ, ಚೆನ್ನಾಗಿರಿ. ಅಮ್ಮ ಒಳ್ಳೇದು ಮಾಡಲಿ, ಧರ್ಮ ರಕ್ಷಣೆ ಮಾಡಿ. ಬರ್ರಿ ಮಗ, ಬರ್ರಿ ನೋಡೋರು, ಬರ್ರಿ ಮೊಬೈಲ್ ಆನ್ ಮಾಡ್ಕೊಡ್ರಿ. ನೋಡ್ಬೋದು, ಸ್ವಲ್ಪ ಡಿಫಿಕಲ್ಟಿ ಇದೆ ನಡಿಲಿಕ್ಕೆಲ್ಲ, ತುಂಬ ಡಿಫಿಕಲ್ಟಿ ಇರುವಂಥದ್ದು. ಮೇಲೆ ನೋಡ್ಬೋದು ಕಂಪ್ಲೀಟ್ ಕತ್ಲೆ ಇರುವಂಥದ್ದು. ಅಪ್ಪಾಜಿ 2 ರಾಕ್ ಇದೆ. ಇದು ಗೋಡ್ ಥರ ಕಾಣಿಸ್ತದೆ ಮಗ, ಚಿಕ್ಕದು ಗೋಡ್ ಥರ ಕಾಣಿಸುತ್ತೆ. ಇದೆಲ್ಲ ಪಕ್ಕ ಸಿಲ್ವರ್ ಥರ ಕಾಣಿಸುತ್ತೆ. ನ್ಯಾಚುರಲ್ ಆಗಿ ಬಂದಿರೋದು ಅಪ್ಪಾಜಿ, ಮ್ಯಾನ್ ಮೇಡ್ ಅಲ್ಲ, ಗಾಡ್ ಮೇಡು. ತಲತಲಾಂತರದಿಂದ ಮಾಡ್ಕೊಂಬಂದಿದ್ದೀವಿ. ಈ ಪರಂಪರೆ ಇದು ಶಕ್ತಿಪೀಠ. ಇವತ್ತಿನದಲ್ಲ, ತಲತಲಾಂತರದ ಪರಂಪರೆ. ನಮ್ಮ ಪಪ್ಪ ಅವ್ರ ಪಪ್ಪ ಎಲ್ಲ ಮಾಡ್ಕೊಂಬಂದಿರೋದು. 5 ಜನರೇಷನ್ ನಾವು ಯೋಗಿ ಆದಿತ್ಯನಾಥ್ ಫಾಲೋವರ್ಸು. ಕಮಲಶಿಲೆಯಿಂದ ₹1 ಗೌರ್ಮೆಂಟಿಂದ ₹1 ಇಲ್ಲಿ ಸಹಾಯ ಇಲ್ಲ. ಇಲ್ಲಿ ಭಕ್ತರು ಬಂದು ಸಹಾಯ ಮಾಡ್ತಾರೆ ಕಾಣಿಕೆ ರೂಪದಲ್ಲಿ. ಅದರಲ್ಲಿ ನಾವು ಪೂಜೆ ಪುನಸ್ಕಾರ, ನಮ್ಮದು ಹೊಟ್ಟೆಪಾಡು ಇಲ್ಲಿನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 500 ವರ್ಷದಿಂದ ಅಂದರೆ ಒಂದು 380 400 ವರ್ಷದಿಂದ ನಮ್ಮ ಪರಂಪರೆ ಇದೆ. ಗುಹೆ ತಲತಲಾಂತರದಿಂದ ಇದೆ. ಬನ್ನಿ.
ಬರ್ರಿ. ತಲೆ ಹೊಡಿತದೆ ಕಂದ. ಮೊಬೈಲ್ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದು ಬೇಡ ಮಗ. ಅವ್ರದ್ದು ವಿಡಿಯೋ ನೀವು ತಗೊಳ್ಬೋದು ಕಡೆಗೆ. ಇಲ್ಲ ಟಾರ್ಚ್ ಇಲ್ಲ ಅಲ್ಲ ನಿಮ್ಮ ಕಾಲಡಿಗೆ, ಒಬ್ರು ಮಾಡ್ತೀವಿ ಅವ್ರ ವಿಡಿಯೋ ಮತ್ತೆ ಕೊಡ್ತಾರೆ ನಮಗೆ. ಹಾಂ ಕೊಡ್ತೀನಿ. ಹೆಡ್ ಡೌನ್. ಅಕ್ಷಯ್ ಮಂಡೆ ತಗೊಂಡು ಮಗ. ಅಮ್ಮ ತಾಯಿ ಬಂದಿರೋದು ನೋಡಿ, ತಾಯಿ ಬಂದಿರೋದು ಲಕ್ಷ್ಮೀ ಸರಸ್ವತಿ ಕಾಳಿ, ಮಗ ವೀರಭದ್ರ, ಭೂಮಿಯಿಂದ ಉದ್ಭವ ಆಗಿರೋದು ಮಗ. ತಲತಲಾಂತರದಿಂದ ತಾಯಿ ಮಾಡ್ಕೊಂಡು ಬಂದಿದ್ದೀವಿ. ಈ ತಾಯಿ ಸೇವೆ ಇದು ನಮ್ಮ ಪರಂಪರೆ, ಜೋಗಿ ಪರಂಪರೆ. 85 ವರ್ಷ ಅಪ್ಪಾಯಿ ಬರಬೇಕು, ಕಷ್ಟ ಆಗುತ್ತೆ. ಈಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಇದ್ದೀನಿ ಮಗ. ಕಮಲಶಿಲೆ ಕೇವ್ ಅಂತ ಹೊಡೆದ್ರೆ ಅಣ್ಣ ಬರ್ತೀನಿ. ಇದು ನನ್ನ ಪರಂಪರೆ, ನನ್ನ ಮಹತ್ವ. ಇವತ್ತಿನದಲ್ಲ ಮಗ, 5 ಜನರೇಷನ್ನು. ತಾಯಿಗೆ ಮೃತ್ಯುಕ್ಕೆ ಥರ ಮಣ್ಣು ಹಾಕಬೇಕು. ತಾಯಿಗೆ ಇಷ್ಟ ಆಗಿದೆ, ಬೇಡ್ಕೊಳ್ಳಿ. ಹೆಡ್ ಡೌನ್. ಬರ್ರಿ. ಬೋಲೋ ಶ್ರೀರಾಮ್ ಕಿ ಜೈ. ಟೈಮ್ ಎಷ್ಟಾಯ್ತು ಕಂದ? 11:08. ಸ್ವಲ್ಪ ಜನ ಇದರಲ್ಲಿ ಬನ್ನಿ ಮಗ, ಅಲ್ಲಿ ಪೇಸ್ ಕಮ್ಮಿ ಇದೆ ಜಾಗ. ಯಮ್ಮ ಶ್ರೀರಾಮ್. ಅಕ್ಷಯ್ ಒಳ್ಳೆ ಹುಸೇನ್ ಬೋರ್ಡ್ ತರ ಇದ್ದಲ್ಲ, ಅಕ್ಷಯ್ ಮೆಲ್ಲ ಅಂತಿದ್ದಾರೆ ನಿನ್ ತಮ್ಮ. ಅಣ್ಣ ಇದು ನಾಗತೀರ್ಥ ಮಗ, ಪವಿತ್ರ ಜಲ. ಹೋಗುವಾಗ ಈ ತೀರ್ಥ ದೇವಸ್ಥಾನಕ್ಕೆ ಹೋಗುತ್ತೆ, ವರ್ಷಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗುತ್ತೆ ಮಗ. ಯಾವತ್ತೂ ಇರುತ್ತೆ. ಮತ್ತೆ ದೇವ್ರ ಫ್ರಾಗ್ ಇದೆ ಮಗ, 5 years ಇಂದ ಫ್ರಾಗ್ ಇದೆ. ಅಮ್ಮ ಮಗು ಪಾಪು ಎಲ್ಲ ಇದೆ, ಒಳಗಡೆ ಇದೆ, ದೊಡ್ಡದಿದೆ. ಅಕ್ಷಯ ಮೆಲ್ಲ ತುಂಬ ಪವರ್ಫುಲ್ ವಾಟರು, ಎಲ್ಲಿಂದ ಬರುತ್ತೆ ಏನಂತ ಗೊತ್ತಿಲ್ಲ. ತಾಯಿ ಪೂಜೆಗಿರುತ್ತೆ ಮಗ. ಮತ್ತೆ ಮೇಲೆ ಮಹತ್ವ, ತುಂಬ ಮಹತ್ವದ. ನಿಮ್ಮ ಕಾರು, ನಿಮ್ಮ ಬೈಕು, ಅವ್ರ ಬಸ್ಸು, ಮತ್ತೊಂದು ಕಾರು ಗ್ರೌಂಡಿಗೆ ಹೋಗ್ತಾ ಇದೀವಿ ಮಗ. ಇದು ಆಯ್ಕೆ ಫೆಜರು, ಬ್ಲಡ್ ಸರ್ಕಲ್ ಆಗುತ್ತೆ ಮಗ. ಅಂಥವ್ರು ಹಾಕು ಮಗ. ಇದು ಬನ್ನಿ. ಬೇಸಿಗೆಯಲ್ಲಿ ಇರ್ತಾ ಇದ್ದು. ಹೌದು ಕಣ್ಣ, ಹೌದು ಕಣ್ಣ. ಬೇಸಿಗೆಲ್ಲ ಮಗ. ಈಗ ಈ ಬೇಸಿಗೆ ಈ ಫೆಬ್ರವರಿ ಹಿಂಗಿತ್ತು ಮಗ, ಇನ್ನು ಮಾರ್ಚ್ ಹಂಗಿರುತ್ತೆ ಕಾಣ. ಹೇಳಕ್ಕಾಗ್ತಿಲ್ಲ, ಒಂದೊಂದ್ಸಲ ಆರು ಹೋಗುತ್ತೆ, ಅದಕ್ಕೆಂತ ಮಾಡೋಕ್ಕಾಗಲ್ಲ. ಆ ದೇವ್ರ ಸತ್ಯ ಅದು. ಅವಳು ಬೇಕಾದ್ರೆ ಇಟ್ಕೊಳ್ತಾಳೆ. ಮತ್ತೆ ಮನೆಯಿಂದ ತರ್ತೀವಿ ನಾವು, ಮನೆ ತರೋದು ಕಮ್ಮಿ ಮಾಡಲ್ಲ. ದೇವ್ರ ಪೂಜೆಗೆ ಮನೆಯಿಂದ ತರಲೇಬೇಕು ಮಗ. ಇಲ್ಲೊಂದು ತಾಯಿ ತಪಸ್ಸು ಮಾಡಿದ್ದು ಪಾರ್ವತಮ್ಮ ಅಂತ. ಅಮ್ಮ ಇಲ್ಲ ಮಗ, ಈಗ ಸಮಾಧಿ ಆಗಿದ್ದಾಳೆ. ರಾತ್ರಿ ಹಗಲಲ್ಲಿ ಇಲ್ಲೇ ಧ್ಯಾನ ಮಾಡಿರೋದು. ವರ್ದಳ್ಳಿಯ ಸೀದ ಸ್ವಾಮಿಯ ಶಿಷ್ಯ ಮಗ, ಪಾರ್ವತಮ್ಮ ಅಂತ. ಮೇಲೆ 100 ಮರ ಇದೆ, ಒಂದು ಬೇರು ದೇವ್ರ ಕೆಳಗಡೆ ಬಿಟ್ಟಿಲ್ಲ. ಕಮಲಶಿಲೆ ಹೆಸರು ಬರ್ಲಿಕ್ಕೆ ಈ ಗುಹೆ ಕಾರಣ ಮಗ. ಬರ್ರಿ. ತಾಯಿ ಪಾದಕ್ಕೆ ಗೋವಿಂದನಿ ಗೋವಿಂದ ಗೋವಿಂದ. ಅಕ್ಷಯ್ ತಲೆ. ಮಗ ಕಾಲ್ ಮಸಾಜ್ ಮಾಡ್ಕೊಳ್ಳಿ. ಕಾಲ್ ಒಡಕು, ಕಾಲ್ ಆಣೆ ಯಾವುದು ಬರಲ್ಲ, ಮಾಡ್ಕೊಳ್ಳಿ. ಟಾರ್ಚ್ ಬಂದ್ ಮಾಡಿ, ಟಾರ್ಚ್ ಬಂದ್ ಮಾಡಿ ಮಗ. ವಿಡಿಯೋ ಅಣ್ಣ ಮಾತ್ರ ವಿಡಿಯೋ ಮಾಡ್ಕೊಳ್ಳಿ, ಮತ್ತೆಲ್ಲ ಬಂದ್ ಮಾಡಿ. ಎಲ್ಲ ತೆಗೀರಿ. ಡಿಸ್ಪ್ಲೇ, ಫ್ಲಾಶ್ ಲೈಟು, ಸ್ಕ್ರೀನ್ ಲಾಕು. ಫ್ಲಾಶ್ ಲೈಟ್ ತೆಗಿಯೋಣ, ಡಿಸ್ಪ್ಲೇ ತೆಗಿ ಮಗ. ಅಮ್ಮ ಡಿಸ್ಪ್ಲೇ ತೆಗಿ, ವಿಡಿಯೋ ಕ್ಲೋಸ್ ಮಾಡಿ. ಇದು ಫ್ಲಾಶ್ ಲೈಟ್ ಆಫ್ ಮಾಡಿ, ವಿಡಿಯೋ ಹಾಗೆ ಇರಲಿ. ಫ್ಲಾಶ್ ಲೈಟ್ ಮಾತ್ರ ಆಫ್ ಮಾಡಿ, ಲೈಟ್ ಬೇಡ. ಕಂದ ನಾಗದೇವ್ರು ನೋಡಿ, ಜಗತ್ತಲ್ಲಿ ಕಣ್ಣೆ ಕಾಣೋ ದೇವರು. ತಲಾಂತರದಿಂದ ಮಾಡ್ಕೊಂಬಂದಿರೋದು ಮಗ. ಇದು 1 ತಲೆ ನಾಗ, ಇದು 2 ತಲೆ ನಾಗ, ಇದು 3 ತಲೆ ನಾಗ, ಇದು ರಕ್ಷಣೆಗೆ. ಇದು 1 ತಲೆ ನಾಗ, 2 ತಲೆ ನಾಗ, 3 ತಲೆ ನಾಗ, ರಕ್ಷಣೆಗೆ. ಮೇಲೆ ಬಾವಲಿಗಳಿದೆ ಮಗ, ಒಂದು ಮುಟ್ಟೋದಿಲ್ಲ. ತಲಾಂತರದಿಂದ ಮಾಡ್ಕೊಂಬಂದಿರೋದು. ಮುಂದೆ ಸರ್ಪ ಸಂಚಾರ ಇದೆ ಮಗ, ಎಲ್ಲೋಗುತ್ತೆ ಏನಂತ ಗೊತ್ತಿಲ್ಲ. ಇದು ತಲಾಂತರದಿಂದ ಮಾಡ್ಕೊಂಬಂದಿರೋದು. ಇದು ಕ್ಲೇ ಮಣ್ಣು ಮಗ. ನಿಮಗೆ ಕಾಲು ಹೊಡಕು, ಸ್ಕಿನ್ ಪ್ರಾಬ್ಲಮ್ಮು ಎಲ್ಲ ಹೋಗುತ್ತೆ ಅಂತ ಮಣ್ಣಿದು. ಆಯಿತಾ? ಇದು ಮುಚ್ಕೊಳ್ಳಿ ಎದೆಗೆ, ಬೆಳಕು ಎದೆಗೆ ಮುಚ್ಕೊಳ್ಳಿ. ಬೆಳಕು ಬರೋದು ಬೇಡ, ನನ್ನ ವಾಯ್ಸ್ ಮಾತ್ರ ಕೇಳಿ ಮಗ. ಕಣ್ಣಿಲ್ಲಿದ್ದಾರೆ ಜೀವನ, ದುಡ್ಡು ಕಾಸು ಕೋಟಿ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಹೋಗ್ತೀವಿ. ಲೈಟೆಲ್ಲ ಆಫ್ ಮಾಡಿಸಿದ್ದೀನಿ ನೋಡಿ. ಕಣ್ಣು ಎಷ್ಟು ಮುಖ್ಯ ನೋಡ್ರಿ. 1 ನಿಮಿಷನೂ ಇಲ್ಲಿ ಬದುಕಲ್ಲಿ ಲೀಡ್ ಮಾಡೋಕ್ಕಾಗಲ್ಲ. 12 ಗಂಟೆ ರಾತ್ರಿ ಹಗಲು ಎಲ್ಲ ಒಂದೇ ಮಗ. 7 ಜನ್ಮ ಎಲ್ಲ ಸುಳ್ಳು ಇರೋದು, ಇದನ್ನು ಪುಟ್ಟ ಜನ್ಮ. 7 ಜನ್ಮ ಪುಣ್ಯಕ್ಕೆ ಈ ಜನ್ಮ ಕೊಟ್ಟಿದ್ದಾಳೆ ದೇವರು. ಒಂದು ಕೈ ಹೋದ್ರೆ ಬದುಕ್ಬೋದು, ಒಂದು ಕಾಲು ಹೋದ್ರೆ ಬದುಕ್ಬೋದು. 2 ಕಣ್ಣು ಎಷ್ಟು ಮುಖ್ಯ ನೋಡ್ರಿ. 1 ನಿಮಿಷ ನಿಮ್ಗೆ ಇಲ್ಲಿ ಇರೋಕ್ಕಾಗಲ್ಲ. ದುಡ್ಡು ಬರುತ್ತೆ, ಕಾಸು ಬರುತ್ತೆ, ಕೋಟಿ ಬರುತ್ತೆ, ಆಸ್ತಿ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ನೆಮ್ಮದಿ ಆರೋಗ್ಯ ಬೇಕು ಮಗ. ಬದುಕು ಚೆನ್ನಾಗಿರಲಿ. ಯಾವತ್ತೂ ಬನ್ನಿ, ಇದ್ದವರಿಗೆ ಸಹಾಯ ಮಾಡಬೇಡಿ. ಕಷ್ಟಪಡೋರಿಗೆ, ಕಣ್ಣು ಕೈ ಕಲಿಯೋರಿಗೆ ನಮ್ಮಂಥ ಪುಟ್ಟ ದೇವಸ್ಥಾನಕ್ಕೆ ಸಹಾಯ ಮಾಡಿರಿ. ಚೆನ್ನಾಗಿರ್ರಿ. ಥ್ಯಾಂಕ್ ಯು ಸೊ ಮಚ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕಂದ ಗುಹೆ ಕಂಟಿನ್ಯೂಸ್ ಇದೆ.
ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಮಗ. ಮುಂದೆ ಸರ್ಪ ಸಂಚಾರ ಇದೆ ಕಂದ. ಯೋಗಿ ಆದಿತ್ಯನಾಥ್ ಬಂದ್ರಿಷ್ಟೇ, ನನ್ನ ಫ್ಯಾಮಿಲಿ ಬಂದ್ರಿಷ್ಟೇ ಮಗ. ಮುಂದೆ ಅಮ್ಮ ಬಿಡೋದಿಲ್ಲ, ಯಾರು ಬಂದ್ರಿಷ್ಟೇ ಕಂದ. ಥ್ಯಾಂಕ್ ಯು. ಎಲ್ಲ ಸಹಾಯ ಮಾಡಿ ಹೋಗಿ, ದಾರಿ ಉಂಟು, ಮುಂದೆ ಉಂಟು. ಬನ್ನಿ. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಖುಷಿ ಆಯ್ತಾ? ಎಸ್. ತಲೆ ತಲೆ ಕೊಡ್ತೀನಿ. ಇಲ್ಲಿ ಕಂಪ್ಲೀಟ್ ಕತ್ಲೆ ಇರುವಂಥದ್ದು ಕಾಣೋದಿಲ್ಲ ಏನು. ಇಲ್ಲಿ ಮಸಾಜ್ ಮಾತ್ರ ತುಂಬ ಚೆನ್ನಾಗಿತ್ತು. ಪಾದನ ಮಸಾಜ್ ಮಾಡುವಂಥದ್ದು. ಇದರಲ್ಲಿ ತುಂಬ ಮಂದಿಗೆ ರೋಗಗಳೆಲ್ಲ ಚೆನ್ನಾಗಿರುತ್ತೆ. ಎಲ್ಲರಿಗೂ ಕಳ್ಸಲ್ಲ, ನೀವು ಪಾದ ಲಾಗ್ ಮಾಡ್ತಾ ಇದ್ದೀರಂತ. ಮೆಲ್ಲ ಹೋಗಿ, ತಲೆ ಹೊಡ್ಕೊಂಬೇಡಿ. ಓಂ ನಮಃ ಶಿವಾಯ ಹೇಳ್ರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಫುಲ್ ಹೇಳ್ರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮತ್ತೆ ರಕ್ತ, ಮತ್ತೆ ರಕ್ತ, ಮತ್ತೆ ರಕ್ತ. ಓಂ ನಮಃ ಶಿವಾಯ ಹೇಳ್ತಾ ಬನ್ನಿ. ಎಲ್ಲ ಕೂತ್ಕೊಳ್ಳಿ ಮಗ, ಮೇಲೋಗಿ. ಮಾಡ್ಕೊಂಡ್ ಬಂದಿರೋ ಪರಂಪರೆ ಅಗ್ನಿ ಆಗೋದಿಲ್ಲ. ಮತ್ತೆ ಗವಿ ಮೇಲೆ ಅಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಬಸ್ ಹೋಗ್ತಿದೆಯಲ್ಲ, ನಿಮ್ ಬೈಕ್ ಇದೆಯಲ್ಲ, ಅಲ್ಲಿವರೆಗೆ ಅಣ್ಣ ಕರ್ಕೊಂಡು ಹೋಗಿ ಬಂದೆ. ಮತ್ತೆ ಹುತ್ತ ಕಾಣ್ತಿದೆ ನೋಡಿ, ಹುತ್ತ ಕೆಳಗಡೆನೆ ತಾಯಿ ಇದ್ದಾಳೆ. ನಾನು ಬಸ್ ತನಕ ಹೋಗಿ ಬಂದ್ವಿ. ಕಮಲೇಶಲ್ಲಿ ಆದಿ ಮಗ, ಯಾರು ಮಾಡಿರೋದಲ್ಲ. ಸಂಕಲ್ಪ ಮಾಡ್ಕೊಂಡು ವಿಭೂತಿ ಹಚ್ಕೊಳ್ರಿ. ಥ್ಯಾಂಕ್ ಯು. ಅದೇನ ಪೂರ್ತಿ ನೀರು ಕುಡ್ಕೊಂಡು ಹೋಯ್ತು. ನಾವು ಒಂದು ಬಕೆಟ್ ತುಂಬಿಸ್ಕೊ ಬಂದ್ವಿ. ಜನ ಸಹಾಯ ಮಾಡಿ ಹೋಗಿ.